ನಮಸ್ಕಾರ, ನಾನು ಪ್ರಸನ್ನ ದೊಡ್ಡಗುಣಿ. ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಕೇಳ್ತಾ ಇದೆ. ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವ ಗುಮ್ಮ ಆಗಾಗ್ಗೆ ಕಾಡ್ತಾನೆ ಇರುತ್ತೆ. ಯುಗಾದಿ ಮುಗಿಲಿ ಬದಲಾವಣೆ ಆಗ್ತಾರೆ, ಬಜೆಟ್ ಮುಗಿಲಿ ಬದಲಾವಣೆ ಆಗ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು. ಹಾಗೆ ಮತ್ತೆ ಸುಮ್ಮನಾಗ್ತಾ ಇತ್ತು. ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಅವರು ದೆಹಲಿ ಪ್ರವಾಸವನ್ನ ಮಾಡಿ ಮೇ 10ನೇ ತಾರೀಕು ಒಳಗಡೆ ನನಗೆ ಅಧಿಕಾರವನ್ನ ಕೊಡದೆ ಹೋದ್ರೆ ನನ್ನ ದಾರಿಯನ್ನ ನಾನು ನೋಡ್ಕೊಳ್ತೇನೆ ಅನ್ನುವ ಮಾತುಗಳನ್ನ ಹೇಳಿದ್ದಾರೆ ಎನ್ನುವ ಮಾತುಗಳ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಜೊತೆಯಲ್ಲಿರುವಂತಹ ಒಂದಷ್ಟು ಶಾಸಕರು, ಸಂಸದರು, ಮತ್ತಷ್ಟು ಅವರ ಜೊತೆಯಲ್ಲಿರುವಂತಹ ನಾಯಕರುಗಳು ದೆಹಲಿಯತ್ತ ಮುನ್ನಡೆದಿದ್ದಾರೆ. ಈಗಾಗಲೇ 2 ದಿನಗಳ ಕಾಲ ಎಐಸಿಸಿ ಅಧ್ಯಕ್ಷರ ಹತ್ರ ಮಾತಾಡಿದ್ದಾರೆ. ವೇಣುಗೋಪಾಲ್ ಜೊತೆ ಕೂಡ ಚರ್ಚೆ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ 10ನೇ ತಾರೀಕು ಗಡುವು ಕೊಟ್ಟಿದ್ದಾರೆ. ಹಾಗಿದ್ರೆ ಅವ್ರು ಬೇಡವೇ ಬೇಡ, ಆದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನೀವೇ ಸಿಎಂ ಆಗ್ಬಿಡಿ ಅನ್ನುವ ಮಾತನ್ನು ಹೇಳುವ ಮೂಲಕ ದಲಿತ ಕೂಗು ಮತ್ತೆ ರಾಜ್ಯದಲ್ಲಿ ಎದ್ದೇಳಿರುವಂತದ್ದನ್ನ ನೋಡ್ತಾ ಇದ್ದಾವೆ. ಬಹುತೇಕ ಮುನಿಯಪ್ಪ ಇರಬಹುದು, ಮಹಾದೇವಪ್ಪ ಇರಬಹುದು, ಅಥವಾ ಇನ್ನು ಕೆಲವು ದಲಿತ ಮುಖಂಡರು ಈಗಾಗಲೇ ದೆಹಲಿಯಲ್ಲಿ ಬೀಡ್ ಬಿಟ್ಟಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವ ಬಗ್ಗೆ ಕೂಡ ಒಂದಷ್ಟು ಚಿಂತನೆ ನಡೀತಾ ಇದೆ. ಇದಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರಾದ್ರೆ ಇನ್ನು ಒಳ್ಳೇದೇ ಅಲ್ವಾ ಅನ್ನುವ ಮಾತನ್ನು ಕೂಡ ಆಡಿದ್ದಾರೆ. ಈ ನಡುವೆ ಡಿ.ಕೆ.ಶಿಯ ಪರಮಾಪ್ತರಾಗಿರುವಂತ ಕೆಲವು ಶಾಸಕರು ಕೂಡ ಇಲ್ಲ, ಡಿ.ಕೆ.ಶಿ ಅವರು ಬಹಳ ಕಷ್ಟ ಬಿದ್ದಿದ್ದಾರೆ, ಹಾಗಾಗಿ ಅವರೇ ಆಗಬೇಕು ಅನ್ನುವ ಮಾತುಗಳನ್ನು ಕೂಡ ಆಡ್ತಿದ್ದಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂನ ಕೂಗು ಅಥವಾ ಸಿಎಂ ಬದಲಾವಣೆ ಅನ್ನುವ ಮಾತುಗಳು ಅಥವಾ ಪವರ್ ಶೇರಿಂಗ್ ಅನ್ನುವ ಏನ್ ಮಾತಿದೆ ಅದು ಯಾವಾಗ ಬದಲಾವಣೆ ಆಗುತ್ತೋ ಗೊತ್ತಾಗ್ತಾ ಇಲ್ಲ. ರಾಜ್ಯದಲ್ಲಿ 3 ವರ್ಷಗಳ ಅವಧಿಯಲ್ಲೇ ಏನೆಲ್ಲ ಆಗುತ್ತೆ ಅನ್ನೋದನ್ನ ಜನರು ಕೂಡ ಕಾದು ನೋಡ್ತಾ ಇದ್ದಾರೆ. ಸರ್ಕಾರಕ್ಕೆ 3 ವರ್ಷ ತುಂಬುವ ಮುನ್ನವೇ ಮೇ 10ರೊಳಗೆ ತಮ್ಮ ನಾಯಕತ್ವದ ಅವಕಾಶದ ಬಗ್ಗೆ ತೀರ್ಮಾನ ಹೇಳಿ ಎಂಬ ಡಿಸಿಎಂ ಡಿ.ಕೆ. ಶಿವಕುಮಾರ್ ಬಿಗಿ ಪಟ್ಟಿನ ಬೆನ್ನಲ್ಲೇ ದಿಲ್ಲಿಗೆ ತೆರಳಿದ್ದ ಸತೀಶ್ ಜಾರಕಿಹೊಳಿ, ಮಹಾದೇವಪ್ಪ ಮತ್ತಿತರರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ರಂತೆ. ಬಳಿಕ ಕೆ.ಎಚ್. ಮುನಿಯಪ್ಪ ಅವರು ದಿಲ್ಲಿ ತಲುಪಿದ್ದು ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಮುಂದಡಿ ಇಡುವ ಮುನ್ನ ನಂತರದ ಪರಿಣಾಮಗಳ ಅವಲೋಕನಕ್ಕೂ ವರಿಷ್ಠರಿಗೆ ಸಲಹೆ ಮಾಡಲಾಗಿದೆ. ನಾಯಕತ್ವ ಬದಲಾವಣೆ ಅನಿವಾರ್ಯವಾದರೆ ರಾಜ್ಯ ಸರ್ಕಾರದ ಸ್ಥಿರತೆ ಮತ್ತು ಒಗ್ಗಟ್ಟು ಕಾಯ್ದುಕೊಂಡು ಹೋಗುವ ದೃಷ್ಟಿಯಿಂದ ತಾವೇ ನಾಯಕತ್ವ ವಹಿಸಿ ಎಂದು ಮಹಾದೇವಪ್ಪ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಲಹೆ ನೀಡುವ ಮೂಲಕ ಪರ್ಯಾಯ ಸಾಧ್ಯತೆಗಳ ಬಗ್ಗೆ ವರಿಷ್ಠರನ್ನ ಚಿಂತನೆಗೆ ಹಚ್ಚುವ ಪ್ರಯತ್ನ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಜೂನ್ನಲ್ಲಿ ರಾಜ್ಯಸಭೆ ಅವಧಿಯು ಮುಗಿಯುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಮಳೆದರೆ ಪಕ್ಷದ ಎಲ್ಲರಿಗೂ ಖುಷಿಯಾಗತ್ತೆ ಮತ್ತು ದಲಿತ ಸಮುದಾಯದ ನಿರೀಕ್ಷೆಗೂ ಕೈಗೂಡಂತಾಗುತ್ತದೆ ಎಂಬ ಪ್ರಸ್ತಾಪವನ್ನ ಮುಂದಿಟ್ಟಿದ್ದಾರೆ ಎಂಬ ಮೂಲಗಳು ಕೇಳ್ಬರ್ತಾ ಇದೆ. ನಂತರ ಡಿ.ಕೆ.ಶಿ ಪ್ಲಾನ್ ಏನು ಅನ್ನೋದ್ರ ಬಗ್ಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ನೋಡ್ರಿ. ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇರ್ತೀರಾ, ಸರ್ ನಾನು PCOD ಇಂದ ದಪ್ಪ ಆದೆ, ಸರ್ ನಾನು ಥೈರಾಯ್ಡ್ ಇಂದ ದಪ್ಪ ಆದೆ ಅಂತಿದ್ರಲ್ಲ. ಎರಡಕ್ಕೂ ಸಜೆಷನ್ ಅಂತಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ PCOD, ಥೈರಾಯ್ಡ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.